ಕಾಂಗ್ರೆಸ್ ಹೈಕಮಾಂಡ್ನ ಸೂಚನೆಯ ಬೆನ್ನಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಜನಗಣತಿ ಮಾಡೋದಕ್ಕೆ ಮುಂದಾಗಿದೆ. ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಕುರಿತು ಸಭೆ ನಡೆಯಿತು. ಸಭೆಯಲ್ಲಿ ಈ ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತಾದಂಥ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ. ಸದ್ಯ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಸೂಚನೆ, ಅದನ್ನು ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿದ್ದಾರೆ. ಅಂದರೆ ಹಳೆಯ ಗಣತಿ ಏನಿದೆ ಅದರ ಬಗ್ಗೆ ಆಕ್ಷೇಪಗಳಿತ್ತು. ಅದು ಕಾಂತರಾಜು ವರದಿ ಇರಬಹುದು, ಆನಂತರ ಜಯಪ್ರಕಾಶ್ ಹೆಗಡೆ ಅದನ್ನ ಮರುಪರಿಷ್ಕರಣೆ ಏನಾಯಿತು, ಜಯಪ್ರಕಾಶ್ ಹೆಗಡೆ ಕಮಿಟಿಯ ಕಡೆಯಿಂದ ಆಗಿರುವಂಥ ಮರುಪರಿಷ್ಕರಣೆ, ಇದು ಎರಡೂ ಕೂಡ ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿರೋದ್ರಿಂದ ಈಗ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತ ಸೂಚನೆಯನ್ನ ಮುಖ್ಯಮಂತ್ರಿ ಪಾಲಿಸಿದ್ದಾರೆ. ರಕ್ಷಿತ್, ಈಗಾಗಲೇ ಕೂಡ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ತೀವ್ರ ವಿರೋಧ ವ್ಯಕ್ತವಾಗಿರುವಂತಹ ಕಾರಣಕ್ಕಾಗಿ ಈಗ ಮರು ಸಮೀಕ್ಷೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಕೂಡ ನಡೆಸಿದೆ. ಯಾವ ತರ ಸಮೀಕ್ಷೆ ನಡೆಸಬೇಕು, ಏನೆಲ್ಲ ನಡೆಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಹತ್ವದ ಚರ್ಚೆ ಕೂಡ ಆಗಿರುವಂತದ್ದು. ಬಹಳ ಮುಖ್ಯ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ಸಮೀಕ್ಷೆ ನಡೆಸೋದ್ರ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಕೂಡ ತೀರ್ಮಾನ ಕೈಗೊಂಡಿರುವಂತದ್ದು. ಮತ್ತೆ ಅಕ್ಟೋಬರ್ ಕೊನೆಯ ಒಳಗಾಗಿ ಸಮೀಕ್ಷೆ ವರದಿಯನ್ನ ಸಲ್ಲಿಸಬೇಕು ಅನ್ನುವಂಥದ್ದನ್ನ ಕೂಡ ಈಗ ಸೂಚನೆ ಕೊಡಿರುವಂತದ್ದು. ಸೊ ಹಾಗಾಗಿ ಸಮೀಕ್ಷೆ ಬಗ್ಗೆ ಸಾಕಷ್ಟು ಕೂಡ ಈಗ ಚರ್ಚೆಗಳು ಆಗ್ತಿರುವಂತ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯರು ಈಗ ಸ್ಪಷ್ಟ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಾಂತರಾಜು ಆಯೋಗದ 54 ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡು ಅದರ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸಿತ್ತು. ಈ ಬಾರಿ ಇನ್ನೂ ಒಂದಷ್ಟು ಅಂಶಗಳನ್ನ ಸೇರಿಸಿಕೊಂಡು ಸಮೀಕ್ಷೆ ನಡೆಸಬೇಕು ಅನ್ನುವಂಥದ್ರ ಜೊತೆಗೆ ಮೊಬೈಲ್ ಆಪ್ ಅನ್ನು ಬಳಸಿಕೊಂಡು ಸಮೀಕ್ಷೆ ನಡೆಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಏನು ಸಾಮಾಜಿಕ ಶೈಕ್ಷಣಿಕ ಗಣತಿ ಕುರಿತು ಅಧ್ಯಯನ ನಡೆಸಿದ್ರಲ್ಲ, ಅದನ್ನು ಕೂಡ ಒಂದು ಅಧ್ಯಯನ ನಡೆಸಿ ತೆಲಂಗಾಣದಲ್ಲಿ ಯಾವ ತರ ಆಗಿದೆ, ಯಾವ ಮಾದರಿಯಲ್ಲಿ ಇದೆ ಅನ್ನುವಂಥದ್ದನ್ನ ಕೂಡ ಈಗ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಉನ್ನತ ಮಟ್ಟದ ಸಮಿತಿ ರಚಿಸಲು ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹರೀಶ್, ಈಗ ಕಾಂತರಾಜು ವರದಿ ಸಿದ್ಧಪಡಿಸೋದಕ್ಕೆ 187 ಕೋಟಿ ರೂಪಾಯಿ ಖರ್ಚಾಗಿದೆ. ಆ ವರದಿದ ಕಥೆ ಏನದು, ವೇಸ್ಟ್ ಅದು ಅಥವಾ ಅದನ್ನು ಅಪ್ಡೇಟ್ ಮಾಡುವಂತ ಪ್ರಯತ್ನ ಹೆಂಗೆ? ರಕ್ಷಿತ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾಹಿತಿನ, ಯಾಕಂತಂದ್ರೆ ಇದಕ್ಕೆ ಹೊಸದಾಗಿ ಈಗ ಮರು ಸಮೀಕ್ಷೆಯನ್ನ ಮಾಡ್ತಾ ಇರುವಂತದ್ದು. ಸೊ ಯಾವುದೇ ರೀತಿಯಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾಹಿತಿಯನ್ನ ಕೂಡ ಹೇಳಿದ್ರೆ, ಇದು ಹೊಸದಾಗಿ ಕೂಡ ಸಮೀಕ್ಷೆ ನಡೆಸಿರುವಂತ, ಆದ್ರೆ ತಂತ್ರಜ್ಞಾನವನ್ನ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೊಂಡು, ಅಂದ್ರೆ ಆಪ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಮೊಬೈಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕೂಡ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸಮೀಕ್ಷೆ ನಡೆಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈಗೇನು 180 ಕೋಟಿಗೆ ಹೆಚ್ಚೇನು ಖರ್ಚು ಮಾಡಿದರೆ ಅದು ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗಿರುವಂಥದ್ದು. ಈಗ ಮರು ಸಮೀಕ್ಷೆಗೆ 100 ಕೋಟಿಯನ್ನ ವೆಚ್ಚ ಮಾಡಬೇಕಾದಂತ ಸಂದರ್ಭ ಕೂಡ ಸೃಷ್ಟಿಯಾಗಿರುವಂತದ್ದು. ರಕ್ಷಿತ್, ಈಗ 15 ದಿನಗಳಲ್ಲಿ ಮಾಡಿ ಮುಗಿಸಬೇಕು ಅಂತ ಟೆಕ್ನಿಕಲಿ ಸಾಧ್ಯನಾ ಹರೀಶ್? ಇದು ರಕ್ಷಿತ್, ಇದು ಖಂಡಿತವಾಗಿ ಕೂಡ, ಯಾಕಂತಂದ್ರೆ 15 ದಿನಗಳಲ್ಲಿ ಮುಗಿಸೋದು ಅಷ್ಟು ಸುಲಭ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಇಂದಿನ ಮಾನದಂಡಗಳನ್ನ ಒಂದಷ್ಟು ಮಾಹಿತಿಗಳು ಇರುವಂತ ಹಿನ್ನೆಲೆಯಲ್ಲಿ ಸೊ ಒಂದು ಹೆಚ್ಚಿನ ಈಗ ಜಾತಿ ಗಣತಿಗೆ ಸಂಬಂಧಪಟ್ಟಂಗೆ ಶೈಕ್ಷಣಿಕ ಗಣತಿ ಅಷ್ಟೇ ಇಲ್ಲ, ಅಂದ್ರೆ ಗಣತಿ ಅಷ್ಟೇ ಇಲ್ಲ ಆಗಿರುವಂಥದ್ದು. ಸೊ ಹಾಗಾಗಿ ಇದು 15 ದಿನಗಳಲ್ಲಿ ಪೂರ್ಣಗೊಳಿಸೋದು ಸುಲಭ ಸಾಧ್ಯ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಕೂಡ ಸೊ ಮತ್ತೆ ಮುಂದೂಡುವಂತ ಸಾಧ್ಯತೆ ಇರುವಂತದ್ದು. ರಕ್ಷಿತ್, ಎಸ್, ಥ್ಯಾಂಕ್ ಯು ಹರೀಶ್. ಅಲ್ಲಿಗೆ ರಾಜ್ಯ ಸರ್ಕಾರ ಕಾಂತರಾಜು ವರದಿ ಏನಿತ್ತು 1,187 ಕೋಟಿ, ಕ್ಷಮಿಸಿ 187 ಕೋಟಿ ಆಸುಪಾಸು ಇಷ್ಟು ಖರ್ಚು ಮಾಡಿದಂಥ ವರದಿ, ಸಿದ್ದರಾಮಯ್ಯ ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಆ ವರದಿಯನ್ನ ಕಸದ ಬುಟ್ಟಿಗೆ ಎಸೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಅದರ ಅಪ್ಡೇಟ್ ಮಾಡ್ತಾ ಇರೋದಲ್ಲ, ಇದು ಮರು ಸಮೀಕ್ಷೆ, ಮರು ಜಾತಿ ಸಮೀಕ್ಷೆ, ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮರು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ 100 ಕೋಟಿಯನ್ನೇನೋ ಮೀಸಲಿಟ್ಟಿದ್ದಾರೆ. 15 ದಿನದಲ್ಲಿ ಮಾಡಿ ಮುಗಿಸಬೇಕು ಅಂತ ಟೈಮ್ ಫ್ರೇಮ್ ಫಿಕ್ಸ್ ಆಗಿದೆ. ಬಟ್ ಇಲ್ಲಿ ಪ್ರಶ್ನೆ ಬರೋದು 15 ದಿನದಲ್ಲಿ ಮಾಡಿ ಮುಗಿಸೋದು ಸಾಧ್ಯನಾ? ಯಾಕಂತಂದ್ರೆ ಈ ಕಡೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತ ಒಂದು ಸಮೀಕ್ಷೆ ಆಗ್ತಾ ಇದೆ, ಅದು ಇಲ್ಲಿ ತನಕ ಮುಗಿದಿಲ್ಲ, ನಡೀತಾನೆ ಇದೆ. ಅದು ಸೀಮಿತವಾದಂಥ ಸಮೀಕ್ಷೆ.
ಅಂದರೆ ಕೆಲವೇ ಜಾತಿಗೆ ಸೀಮಿತವಾಗಿ ನಡೆಸುವಂಥ ಸಮೀಕ್ಷೆ ಅದು. ಅದನ್ನೇ ಮುಗಿಸೋದಕ್ಕಾಗಲಿಲ್ಲ ಟೈಮಲ್ಲಿ. ಇನ್ನು ಇಡೀ ಇದು ರಾಜ್ಯಕ್ಕೆ ಅನ್ವಯ ಆಗುವಂಥ ಸಮೀಕ್ಷೆ, ಇದನ್ನು 15 ದಿನದಲ್ಲಿ ಮುಗಿಸಬೇಕು. ಸೊ ಜನರ ಕಿವಿಗೆ ಲಾಲ್ಬಾಗಿಡ್ತಾ ಇದೆಯಾ ಸರ್ಕಾರ ಜಾತಿ ಗಣತಿ ಅಂತ ಹೇಳ್ತಾ? ಗೊತ್ತಿಲ್ಲ, ಆ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇವತ್ತು ಮೀಟಿಂಗ್ ಆಗಿದೆ. ಮೀಟಿಂಗ್ ಆದ ನಂತರ ಜಾತಿ ಜನಗಣತಿಯನ್ನು ಮರು ಸಮೀಕ್ಷೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಕಾರಣ ಏನಾಯಿತು ಅಂತಂದ್ರೆ ಕಾಂತರಾಜು ವರದಿ, ಆ ನಂತರ ಜಯಪ್ರಕಾಶ್ ಹೆಗಡೆ ಕಮಿಟಿ ಇವರು ಮಾಡಿರುವಂಥ ಪರಿಷ್ಕರಣೆ ಏನಿದೆ, ಕಾಂತರಾಜು ವರದಿ ರೆಡಿ ಆಗಿದ್ದು, ಆ ನಂತರ ಅದನ್ನು ಅಪ್ಡೇಟ್ ಮಾಡಿದ್ದು ಜಯಪ್ರಕಾಶ್ ಹೆಗಡೆ ಕಾಲದಲ್ಲಿ. ಸೊ ಅದು ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಸೇರಿ ಪ್ರಮುಖ ಸಮುದಾಯಗಳಿಂದ ಕೇಳಿ ಬಂದಿತ್ತು. ಅಂದ್ರೆ ನಾವು ಜಾಸ್ತಿ ಇದ್ದೀವಿ, ಅಲ್ಲಿ ಕಮ್ಮಿ ತೋರಿಸಿದ್ದಾರೆ. ಸೊ ಇದು ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ವರದಿಯ ಪರ ಆಗಿದ್ರು, ಜಯಪ್ರಕಾಶ್ ಹೆಗಡೆ ವರದಿಯ ಪರ ಇದ್ರು. ಅದನ್ನ ಯಥಾವತ್ತು ಜಾರಿ ಮಾಡುವಂತ ಯೋಚನೆಯಲ್ಲಿದ್ರು, ಕ್ಯಾಬಿನೆಟ್ ಅಲ್ಲೂ ಕೂಡ ಇಡಲಾಗಿತ್ತು ಅದನ್ನ. ಆದ್ರೆ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿತು. ಇಲ್ಲ, ಮರು ಸಮೀಕ್ಷೆ ಮಾಡಿಸಿ ಎನ್ನುವಂಥ ಸೂಚನೆಯನ್ನ ಕೊಡ್ತು. ದಿಲ್ಲಿಗೆ ಹೋಗಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಈಗ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮರು ಜಾತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇದಾದ ನಂತರ ಮತ್ತೇನ್ ಕತೆ ಅನ್ನೋದು ಪ್ರಶ್ನೆ. ಈಗ ಅದಕ್ಕೂ ಅಪಸ್ವರ ಬಂತು, ಇದಕ್ಕೆ ಅಪಸ್ವರ ಬರಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಅಲ್ಲಿಗೆ ರಾಜ್ಯ ಸರ್ಕಾರ ಕಾಲಹರಣ ಮಾಡ್ತಾ ಇದೆ, ಜನರ ಕಿವಿಗೆ ಲಾಲಬಾಗಿಡ್ತಾ ಇದೆ ಜಾತಿ ಸಮೀಕ್ಷೆಯ ಹೆಸರಲ್ಲಿ ಅನ್ನುವಂಥ ಅನುಮಾನವೊಂದು ಮೂಡ್ತಾ ಇದೆ. ಈ ವಿಚಾರದಲ್ಲಿ ಖರ್ಚು ಮಾಡಿದ್ದು ವೇಸ್ಟು, ಕಾಂತರಾಜು ವರದಿ ಸಿದ್ಧಪಡಿಸೋದಕ್ಕಾಗಿರುವಂಥ ಖರ್ಚು, ಸಮೀಕ್ಷೆ, ಮಾನವ ಶ್ರಮ ಇದೆಲ್ಲವೂ ವೇಸ್ಟು. ಜಯಪ್ರಕಾಶ್ ಹೆಗಡೆ ಕಾಲದಲ್ಲಿ ಅವರು ಶಾಶ್ವತ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆಗ ಮಾಡಲಾಗಿದ್ದಂಥ ಪ್ರಯತ್ನಗಳು ಅದು ವೇಸ್ಟು, ಆ ಮಾನವ ಶ್ರಮನೂ ವೇಸ್ಟು. ಈಗ ಹೊಸದಾಗಿ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.